ಇದನ್ನ ಯಾಕೆ ಹಚ್ಚಿದೀಪ ಇದನ್ನ ಮುಳ್ಳಿನ ಗಿಡ ಬೇಕಾಕತ್ರು ತಾಳ್ಮೆ ಭಾಳ ಬೇಕ್ರಿ ಸರ್. ಹಣ್ಣು ಚಾಲು ಆತಂದ್ರ ಪ್ರತಿ ತಿಂಗಳ ದುಡ್ಡು ಕಿಸೆಗೆ ದುಡ್ಡು ಕಬ್ಬಿಗೆ ಬಾಯಿ ತಾಳಿ ಗಿಡಕ್ಕೆ ಜೈ ಅಂದ್ಬಿಟ್ಟಿದ್ದ 1 ಎಕರೆ 30 ಗುಂಟೆ ಸರ್ ಇದ್ರಾಗ ನನ್ನ ಜೀವನ ರೀ. ನಮಸ್ಕಾರ, ನಾನು ಸುರೇಶ್ ಬಸಪ್ಪ, ಹುಬ್ಬಳ್ಳಿ, ಊರು ಹುಣಸಿಕಟ್ಟಿ, ತಾಲೂಕು ಚನ್ನಮ್ಮನ ಕಿತ್ತೂರು, ಜಿಲ್ಲೆ ಬೆಳಗಾವಿ. ನಾನು ತಾಳಿ ಸಸಿ ಮಾಡಿದ ದಿನಾಂಕ 23 ಫೆಬ್ರವರಿ 2006. ಒಂದು 100 ಗಿಡ, ಒಂದು 100 ಸಸಿ ತಾಳಿ ನಾಟಿ ಮಾಡಿದ್ದೀನಿ. ಅದ್ರಾಗ 3 ವರ್ಷ ಅಂತರ ಬೇಸಾಯ ಮಾಡೀನಿ. 3ನೇ ವರ್ಷ ಯಾಕೋ ಇನ್ನೂ ಉತ್ಪನ್ನ ದೌಡ ಬರುವಾತಂಥೇಳಿ ಮತ್ತು ಬಾಳೆ ಹಾಕೀನಿ. ಅಂತೂ ಇಂತೂ ಬಾಳೆ ಚಾಲು ಮಾಡೋದಕ್ಕಂತಂದ್ರೆ ಇದು ತಾಳಿ ಹಣ್ಣು ಚಾಲು ಆಯ್ತು. ತಾಳಿ ಹಣ್ಣು ಚಾಲು ಆದ ಕೆಲವೊಂದು ದಿವ್ಸಕ್ಕೆ ಅಷ್ಟೇನು ದೊಡ್ಡ ಬೆಳೆ ಉತ್ಪನ್ನ ಅಂತ ನನಗೆ ಅನಿಸಲಿಲ್ಲ. ನಂದು ಮೊದಲೇ ಕಟಿಂಗ 35 ಕೆ ಜಿ ಒಂದು ಎಕರೆ 30 ಗುಂಟೆ ಹೊಲದಾಗ 35 ಕೆ ಜಿ ಅಂದ್ರೆ ಸಂತಿ ಸಹಿತ ಆಗೋಲ್ಲ. ಇನ್ನೇನು ಕಿತ್ತು ಬಿಡ್ಬೇಕು ಅಂತೇಳಿ ಮನಸ್ಸಿನ ಹಿಂಗೆ ಅನಿಸ್ತು. ಹಂಗಾರೆ ಇನ್ನೊಂದು 4 ತಿಂಗಳು ತಡಿ ನಿನಗೆ ಗೊತ್ತಾಕತ್ತಂದ್ರೆ 4 ತಿಂಗಳು ಬಿಟ್ಟು 5 ತಿಂಗಳು ತಡೆದು ಆಮೇಲೆ ಹಣ್ಣು ಚಾಲು ಆದ್ರೆ 2 ಕ್ವಿಂಟಲ 5 ಕ್ವಿಂಟಲ ಬರ್ತಾ ಒಂದೊಂದು ಟನ್ ಹಣ್ಣು ಹಿಂಗೆ ಬರೋಕೆ ಚಾಲು ಮಾಡ್ತಾವೆ. 4.5 ರೂಪಾಯಿ ಕೆ ಜಿದಾಗ ಹಣ್ಣು ಕಟಾವು ಮಾಡ್ತೀನಿ ನಾವು. 4,500 ರೂಪಾಯಿ ಇದ್ದಾಗ ರೀ ಅವು ಟನ್ ಇತ್ತು ಅವಾಗ. ಮತ್ತು ಈಗಂತೂ ಬೆಂಬಲ ಬೆಲೆ 13,550 ರೂಪಾಯಿ ಆಯ್ತು ರೀ. ಈಗ ಅದನ್ನ ದಾಟಿಗೆ ನಮ್ಗೆ ರೇಟ್ ಬರೋದ್ರಿ 18,253 ರೂಪಾಯಿ ರೇಟ್ ಐತ್ರಿ ಈಗ ಟನ್ನಿಗೆ. ಪ್ರತಿ ವರ್ಷ ರೀ 22, 23, 24 ಟನ್ ರೀ. ಈ ವರ್ಷ ಅಂತೂ ಹೈಯೆಸ್ಟ್ ರೀ 24 ಟನ್ನ 336 ಕೆ ಜಿನೂ ಬಂದ ಸರ್ ಈ ವರ್ಷ ರೀ. ಇಷ್ಟ ಹೊಲ್ದಾಗ 96 ಟನ್ ಕಬ್ಬು ಕಳಿಸಿದ್ರು ಕೂಡ ಮತ್ತು ಕಬ್ಬು ಕಳಿಸೋ ಟೈಮ್ ಕಿಸೆ ರೊಕ್ಕಿಲ್ಲ ನಂಗೆ ಆಕೈತ್ರಿ. ಇದು ಹಂಗಲ್ರಿ, ಇದು ಅಕೌಂಟ್ನಾಗ ದುಡ್ಡ ಖಾಲಿ ಆಗಂಗಿಲ್ರಿ. ಇದು ನಾನು ನೋಡಿ ನಮ್ಮ ಊರಾಗ ಈ ಹೋದ ವರ್ಷದಿಂದ ಸಾಕಷ್ಟು ಜನ ಹಸಾದಾರ. 20 ಗೊನಿ ಕಟಾವು ಮಾಡಿದ್ರೆ ಒಂದು ಟನ್ನಿನ ಮ್ಯಾಲಾಗಲಿ ಟನ್ ಆಗಲಿ ಹಣ್ಣು ಹಾಕತ್ರಿ ಯಾವಾಗಿದ್ರು. ಅದು ಮುಂದೆ ಗೊನಿ ತೂಕ 40 ಕೆ ಜಿ ಲಾಸ್ಟ್ ಸಣ್ಣ ಗೊನಿ, ಅದ್ರ ಮ್ಯಾಲೆ 96 ಕೆ ಜಿ ಮಟ್ಟ ಒಂದೊಂದು ಗೊನಿ ಬರ್ತಾವ್ರಿ. ತಿಂಗಳ ಪೇಮೆಂಟ್ ರೀ. 3 ವರ್ಷ ಅಷ್ಟೇ ತಡಿಬೇಕು ರೀ ಬೆಳೆ ಬರೋ ತನಕ. 3 ವರ್ಷ ನಾವು ಬೆಳೆಸ್ಯಾರ 35 ವರ್ಷ ನಾವು ಕುಂತು ಊಟ ಮಾಡ್ಬೋದು. ಕೆಲಸ ಭಾಳ ಕಡಿಮೆ ರೀ. ನಾವು ಎಷ್ಟು ಹಣ್ಣು ಕಳಿಸ್ತೇವೆ ಒಟ್ಟು ಪ್ರತಿ ತಿಂಗಳ 10ನೇ ತಾರೀಕಿಗೆ 1 ದಿವಸ 2 ದಿವಸ ಹೆಚ್ಚ ಕಡಿಮೆ ರೀ ಅಕೌಂಟ್ ದುಡ್ಡು ಹಾಕೇ ಬಿಡ್ತಾರೆ. ನಾವು ಒಬ್ಬನೇ ರೀ ಮೇಂಟೈನ್ ಇದೆ. ಸಸಿ ಹೆಚ್ಚಿದಾಗಿಂದ ಇನ್ನೂ ಮಟ್ಟ ನಾವು ಒಬ್ಬನೇ ರೀ. ಹಣ್ಣು ಕಟಾವು ನಾನಾ ಮಾಡ್ತೇನೆ, ಗರಿ ತೆಗೆದು ಹೋಗ್ತೇನೆ. ಹಣ್ಣು ತೊಗೊಂಡು ಹೋಗಿ ಗಾಡಿ ಬರೋದು ಯಾಕೆ ಇಟ್ಕೊಡ್ತೇನೆ ರೀ. ಆ ಗಾಡಿ ಬಂದು ಅವು ಇಲ್ಲೇ ತೂಕ ಮಾಡಿಕೊಂಡು ನಮ್ಗೆ ತೂಕದ ಪಟ್ಟಿ ಕೊಟ್ಟು ಹೋಗಾರು. ಮತ್ತು ಪ್ರತಿ ತಿಂಗಳ ರೇಟ್ ಚೇಂಜ್ ಹಾಕೊಂತ ಇರ್ತದೆ ರೀ. ಅದು ಒಂದೇ ಟೈಪ್ ರೇಟ್ ಇರೋದಿಲ್ಲ ರೀ. 15 ಒಂದು ಕಂಪಲ್ಸರಿ ಕಟ್ಟಿಂಗ್ ರೀ. 35 ವರ್ಷ ಮಟ್ಟ ಹಂಗೆ ಇದ್ದದ್ದು ದಿನ ಇರೋದು. ಮಾರ್ಕೆಟ್ ರೇಟ್ 18,253 ರೀ. ಬೆಂಬಲ ಬೆಲೆ 13,553 ರೂಪಾಯಿ ಐತ್ರಿ. ಅಕಸ್ಮಾತ್ ರೇಟ್ ಡೌನ್ ಆದ್ರೆ ಗೌರ್ಮೆಂಟ್ ಹಾಕಿ ಕೊಡೋದ್ರಿ. ತೋಟಗಾರಿಕೆ ಇಲಾಖೆಯಿಂದ ಸಹಾಯ ಭಾಳತ್ರಿ. ಎಲ್ಲ ಬೆಳೆಗಳಿಗೂ ಯಾವ್ದಾರ ತೊಂದರೆಗಳು ಇದ್ದದಾವೆ, ರೋಗ ಬಾಧ್ಯತೆ ಏನಾರ ಒಟ್ಟು ತೊಂದರೆಗಳು ಅನಾನುಕೂಲತೆಗಳಿದಾವೆ. ಆದ್ರೆ ಈ ಬೆಳೆಗೆ ಮಾತ್ರ ಯಾವ ರೋಗನೂ ಇಲ್ಲ. ಇದಕ್ಕೆ ಔಷಧ ಇನ್ನೂ ತನಕ ಹೊಡೆದೇ ಇಲ್ಲ. 3 ವರ್ಷ ತಡಿಬೇಕಷ್ಟ. ಅದು 30 ವರ್ಷ ಮಟನೂ ಏನು ತೊಂದರೆ ಇಲ್ಲ, ನಮ್ಮ ಜೀವನ ಮಾಡ್ಬೋದು. 250 ಕೆ ಜಿ ಹಣ್ಣು ಕೊಡೋದ್ರ ಒಂದು ಗಿಡ ರೀ. ಪ್ರತಿ ವರ್ಷ 250 ಕೆ ಜಿ ಕೊಟ್ರೆ ಒಂದು 100 ಗಿಡ ಅದಾವ ರೀ. ಇವ ಲೆಕ್ಕ ಹಾಕಿದ್ರೆ 25 ಟನ್ ಆದ್ರಿ ಒಂದು ವರ್ಷಕ್ಕೆ ರೀ. ಅದಕ್ಕೆ ಪ್ರತಿ ವರ್ಷ ನಂದು 24 ಟನ್ನ 23 ಟನ್ನ 24 ಟನ್ನ 23 ಟನ್ನ ಹಾಕೊಂತ ಬಂದತ್ರಿ. 18,253 ರೂಪಾಯಿ ಐತೆ ರೇಟ. ಈ ರೇಟ್ಲಿ ರೊಕ್ಕ ಭಾಳ ಆಕತಿ. ಅದು ಬೇಕಾಗಿಲ್ಲ. ಬೆಂಬಲ ಬೆಲೆ 13,650 ರೂಪಾಯಿ ಐತ್ರಿ ಈಗ ಟನ್ನಿಗೆ ರೀ. ಅದ್ರ ಲೆಕ್ಕ ಹಿಡಿದ್ರೆ 3,20,000 ರೂಪಾಯಿ ಆಕದ್ರಿ ನಂದು. ಮತ್ತು ಅದಕ್ಕೆ ತಾಳಿ ಬೆಳೆ ಮಾಡೋದಕ್ಕಿಂತ ಇದ್ರಿಗೆ ಎಲ್ಲ ಬೆಳೆಗಿಂತ ಚಲೋ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಕಬ್ಬಿಗೆ ಬಾಯಿ ತಾಳಿ ಗಿಡಕ್ಕೆ ಜೈ ಅನ್ನೋದು.